ಸಿರ್ಸಿ ನಗರದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಆಗಸ್ಟ್ 29ರಿಂದ ಸೆಪ್ಟೆಂಬರ್ 1ರವರೆಗೆ 3 ದಿನಗಳ ಕಾಲ ಗುರುರಾಯರ 355ನೇ ಆರಾಧನಾ ಮಹೋತ್ಸವ ಅತ್ಯಂತ ಸಂಭ್ರಮ ಸಡಗರದಿಂದ ಜರುಗಲಿದೆ ಎಂದು ಶ್ರೀ ರಾಘವೇಂದ್ರ ಸೇವಾ ಸಮಿತಿಯ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ತಿಳಿಸಿದರು. ಗುರುರಾಯರ ಈ ವರ್ಷದ ಆರಾಧನಾ ಮಹೋತ್ಸವದಲ್ಲಿ ಬಂದಂತ ಭಕ್ತರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಆಗದಂತೆ ಶ್ರೀ ರಾಘವೇಂದ್ರ ಸೇವಾ ಸಮಿತಿ ವತಿಯಿಂದ ಮಠದಲ್ಲಿ ಭಕ್ತರಿಗಾಗಿ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಆಗಸ್ಟ್ 30ರಂದು ಆರಾಧನೆ ನಿಮಿತ್ತ ಮಧ್ಯಾಹ್ನ ಸಾರ್ವಜನಿಕ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಲಿದೆ ಎಂದು ಮಾಹಿತಿ ನೀಡಿದರು. ಶ್ರೀ ರಾಘವೇಂದ್ರ ಸೇವಾ ಸಮಿತಿ ಕಾರ್ಯದರ್ಶಿ ಕೆವಿ ಭಟ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. 155ನೇ ಆರಾಧನಾ ಮಹೋತ್ಸವ ಕಳೆದ ವರ್ಷ ಸುಮಾರು ಮಧ್ವಾರಾಧನೆ ದಿವಸ 17,000 ಜನ ಅನ್ನಪ್ರಸಾದವನ್ನು ಸ್ವೀಕರಿಸಿದ್ದಾರೆ. ಈಗಾಗಲೇ ಪ್ರತಿ ಗುರುವಾರ ಬೆಳಗಿಂದ ಸಂಜೆವರೆಗೆ 3,000 ರಿಂದ 3,500 ಜನ ಭೇಟಿ ಕೊಡ್ತಾರೆ. ಗುರುವಾರ ಸಂಜೆ 7 ಗಂಟೆಯಿಂದ 9 ಗಂಟೆವರೆಗೆ ಸುಮಾರು 1,300 ರಿಂದ 1,400 ಜನ ಈಗಾಗಲೇ ಇರ್ತಾರೆ. ನಾವು ಪ್ರಸಾದವನ್ನು ಕೂಡ ರಾಘವೇಂದ್ರ ಮಠದಿಂದ ಇಟ್ಟಿದ್ದೀವಿ. ಆವಾಗ ನಮಗೆ ಅದರಲ್ಲಿ ಗೊತ್ತಾಗುತ್ತೆ ಎಷ್ಟು ಜನ ಆದರು ಅಂತ ಲೆಕ್ಕನೂ ಮಾಡಿದ್ರು. ಈಗಾಗಲೇ ಅಭಿವೃದ್ಧಿಯನ್ನು ಕೆವಿ ಭಟ್ರು ಹೇಳಿದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಈಶ್ವರ ಎಂ ಹೆಗಡೆ, ಕೋಶಾಧ್ಯಕ್ಷ ಅರವಿಂದ ಪಿ ಪೈ ಮತ್ತು ಸದಸ್ಯರುಗಳಾದ ಗಣಪತಿ ಎನ್ ಶೇಟ್, ರವಿ ಬೆಳಲೆ, ಅಜಿತ್ ಪರ್ವತಿಕರ್, ಗಿರಿಧರ್ ಕಾಮತ್, ಉದಯ ಲಾಡ್, ನವೀನ್ ಬಿ ಶೆಟ್ಟಿ, ರಾಮನಾಥ ಶಾನ್ಬಾಗ್, ಗುರುನಾಥ್ ಮಾಡಗೇರಿ ಸೇರಿದಂತೆ ಅನೇಕರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.